ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ತರಕಾರಿ ಬಾತು ಅಥವಾ ತರಕಾರಿ ಪಲಾವ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಬೋದು. ಸ್ಟವ್ ಹಚ್ಚಿ ಅದಕ್ಕೆ ಕುಕ್ಕರ್ನ ಇಟ್ಟು 5-6 ಸ್ಪೂನು ನಾನು ಎಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಕ್ಕೆ ಪಲಾವ್ದು ಓಲ್ ಸ್ಪೈಸಸ್ನ ನೀವು ಹಾಕ್ಕೊಬೇಕಾಗುತ್ತೆ. ಪಲಾವ್ ಎಲೆ, ಲವಂಗ, ಚಕ್ಕೆ, ಅನಾನಸ್, ಮೊಗ್ಗು, ಏಲಕ್ಕಿನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದೆಲ್ಲ ಫ್ರೈ ಆದಮೇಲೆ ಇದಕ್ಕೆ 2-3 ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ಇದು ಹಾಕಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅನ್ನೋ ರೀಸನ್ನಿಗೆ ಒಗ್ಗರಣೆಗೆ ಉಪ್ಪು ಹಾಕೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಮಸಾಲ ರುಬ್ಕೊಬೇಕು. ಬನ್ನಿ ಹೇಗೆ ರುಬ್ಕೊಳ್ಳೋದು ನೋಡೋಣ. ಅದಕ್ಕೆ 5-6 ಹಸಿಮೆಣಸಿನ್ಕಾಯಿ ಹಾಕಿ 2 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ದಪ್ಪ ಮೆಣಸಿನ್ಕಾಯಿ, ಬಟಾಣಿ, ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಆ ತರಕಾರಿನ ಆ್ಯಡ್ ಮಾಡ್ಕೊಬೋದು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ತರಕಾರಿನ ನೀವು ಎಷ್ಟು ಉರಿತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ತರಕಾರಿಯಲ್ಲಿರೋ ನೀರು ಅಂಶ ಡ್ರೈ ಆಗಬೇಕು, ಆವಾಗಲೇ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 2 ಮಿನಿಟ್ಸ್ ಎಕ್ಸ್ಟ್ರಾ ತಗೊಳ್ಳುತ್ತೆ ಅಷ್ಟೇ. ಸ್ವಲ್ಪ ಉರಿರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರನ್ನ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ತರಿ ಇದ್ದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕ್ಲೀನಾಗಿ ಅದನ್ನು ರುಬ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಹಾಕಿ ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ನೋಡಿ ಮಸಾಲ ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋದ್ರೇ ಒಳ್ಳೆ ಟೇಸ್ಟ್ ಕೊಡೋದು ಅಂತಲೇ ಹೇಳ್ಬೋದು. ಈಗ ಇದು ಫ್ರೈ ಆದಮೇಲೆ ಇದಕ್ಕೆ 2-3 ಟೊಮೆಟೊನ ಕಟ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಿಮಗೇನಾದ್ರು ಟೊಮೆಟೊ ಸ್ವಲ್ಪ ಕಮ್ಮಿ ಹಾಕಿ ಮೊಸರು ಹಾಕ್ಕೊತೀನಿ ಅಂದರೆ ನೀವು ಆ ಥರನೂ ಮಾಡ್ಬೋದು. ಇಲ್ಲ ಟೊಮೆಟೊನ ಜಾಸ್ತಿನೇ ಹಾಕ್ತೀನಿ ಅಂದರೆ ನೀವು ಟೊಮೆಟೊನೇ ಹಾಕಿ ಮಾಡ್ಬೋದು. ನಾನಿಲ್ಲಿ ಮೊಸರು ಹಾಕ್ತಿಲ್ಲ, ಟೊಮೆಟೊನೇ ಹಾಕ್ತಾಯಿದ್ದೀನಿ. ಇದು ಹುರಿದಲ್ಲಿ ಹಾಕಿ ಸ್ವಲ್ಪ ಪುದೀನ ಫ್ರೈ ಮಾಡ್ಕೊತಿದ್ದೀನಿ. ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಪಲಾವ್ ಬೇಗ ಆಗಬೇಕು ಅಂದರೆ ನೀವು ಪಕ್ಕದಲ್ಲಿ ನೀರಿಗೆ ಇಟ್ಕೊಂಡು ಬಿಸಿ ಮಾಡ್ಕೊಬೇಕಾಗುತ್ತೆ. ನೀರು ಬಿಸಿ ಇರೋದನ್ನ ಹಾಕಿದ್ರೆ ಪಲಾವ್ ತುಂಬ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಫ್ರೈ ಆಗಿದೆ, ಅದಕ್ಕೆ ನೀರನ್ನ ಸೇರಿಸಿ ಉಪ್ಪೆಲ್ಲ ನೋಡಿ ಉಪ್ಪು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಇಲ್ಲಿ ಅಕ್ಕಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕೆಲವರು ಉಳಿಬೇಕು ಅಂತ ಈ ಟೈಮಲ್ಲಿ ನಿಂಬೆಹಣ್ಣು ಕೂಡ ಹಿಂಡ್ಕೊತಾರೆ, ಆ ಟೇಸ್ಟ್ ಕೂಡ ಇರುತ್ತೆ. ನಾನು ಇಲ್ಲಿ ಟೊಮೆಟೊನೇ ಜಾಸ್ತಿ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೋಕ್ಕೆ ಹೋಗಿಲ್ಲ. ಇಲ್ಲಿ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ತರಕಾರಿ ಬಾತ್ ರೆಡಿ ಆಗುತ್ತೆ. ನಿಮಗೆ ಹೇಳ್ದಂಗೆ ತುಂಬ ಬೇಗ ಆಗಬೇಕು ಅಂತ ಅಂದರೆ ನೀವು ನೀರು ಅಳತೆ ಮಾಡಿ ಪಕ್ಕದಲ್ಲೇ ಇಟ್ಕೊಂಡು ಸ್ಟವ್ ಹಚ್ಚಿ ಅದನ್ನ ನೀರು ಮಳ್ಳದ ಮೇಲೆ ನೀವು ಹಾಕೋದ್ರಿಂದ ಬೇಗನೆ ಪಲಾವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ 2-3 ವಿಷಲ್ ಕೂಗಿ ಆದಮೇಲೆ ಲಿಡ್ನ ಓಪನ್ ಮಾಡಿ ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಬಿಸಿ ಇರೋದ್ರಿಂದ ಅನ್ನ ಒಡೆಯೋ ಚಾನ್ಸಸ್ ಇರುತ್ತೆ. ಲೈಟಾಗಿ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡಿದ್ರೆ ಟೇಸ್ಟಿಯಾದ ತರಕಾರಿ ಬಾತ್ ಅಥವಾ ತರಕಾರಿ ಪಲಾವ್ ರೆಡಿ ಆಗುತ್ತೆ. ನಾನಿಲ್ಲಿ ನಾರ್ಮಲ್ ರೈಸೇ ಯೂಸ್ ಮಾಡಿರೋದು. ನಿಮ್ಗೆ ಬೇಕಾದಾಗೆ ನೀವು ಜೀರಾ ರೈಸ್ ಯೂಸ್ ಮಾಡ್ಬೋದು, ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ಬೋದು. ನೋಡಿ ಫೈನಲಿ ಪಲಾವ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.